ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹಾರ್ದಿಕ್ ಪಾಂಡ್ಯ ಮತ್ತು ನಮ್ಮ ಟೀಮ್ ಇಂಡಿಯಾದ ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಇಬ್ಬರ ನಡುವೆ ಜಗಳ ಆಗಿದ್ದೇಕೆ ಮತ್ತು ಅಸಲಿಗೆ ಆಗಿದ್ದೇನೋ. ಇನ್ನು ಪಂದ್ಯ ಕಂಪ್ಲೀಟ್ ಆದ ಬಳಿಕ ಮಾತನಾಡಿದಂತ ಗಂಭೀರ್ ಅವರು ಹಾರ್ದಿಕ್ ಪಾಂಡ್ಯ ಬಗ್ಗೆ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಹಾರ್ದಿಕ್ ಪಾಂಡ್ಯ ಬಗ್ಗೆ ಗೌತಮ್ ಗಂಭೀರ್ ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಅಷ್ಟಕ್ಕೂ ಪಂದ್ಯದ ನಡುವೆ ಏನೆಲ್ಲ ಆಗಿದೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಮ್ಮ ಭಾರತ ತಂಡ 2026ರ T20 ವಿಶ್ವಕಪ್ನ ಮೊದಲನೇ ಸೂಪರ್ 8ರ ಮೊದಲನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಹೀನಾಯವಾಗಿ ಆದ್ರೆ ಸೋತಿದೆ. ಇನ್ನು ಈ ಕೆಟ್ಟ ದಾಖಲೆ ಬರೆದಿದೆ ಅಂತ ಹೇಳ್ಬೋದು. 3 ವರ್ಷಗಳಲ್ಲಿ ಇಂಥ ಬ್ಯಾಟಿಂಗ್ ನಾವು ವರ್ಸ್ಟ್ ಬ್ಯಾಟಿಂಗ್ ನೋಡೇ ಇರಲಿಲ್ಲ ನಮ್ಮ ಟೀಮ್ ಇಂಡಿಯಾದ ಪರ. ಅಂತ ಬ್ಯಾಟಿಂಗ್ ಆದ್ರೆ ಪ್ರೂವ್ ಮಾಡಿ ತೋರಿಸಿದ್ರು ನಮ್ಮ ಟೀಮ್ ಇಂಡಿಯಾದವರು. 300 ರನ್ 250 ರನ್ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ ನಮ್ಮ ಟೀಮ್ ಇಂಡಿಯಾ 111ಕ್ಕೆ ಆಲ್ಔಟ್ ಆಗುವ ಮೂಲಕ ಕೆಟ್ಟ ದಾಖಲೆಯನ್ನ ಬರೀತಂತ ಹೇಳ್ಬೋದು ನಿನ್ನೆ. ಹೌದು ಸ್ನೇಹಿತರ, ಇನ್ನು ಈ ಪಂದ್ಯದಲ್ಲಿ ಒಂದು ಘಟನೆ ಕೂಡ ನಡೆಯುತ್ತೆ. ಏನು ನಡೆಯುತ್ತೆ ಅಷ್ಟಕ್ಕೂ ಅಂತಂದ್ರೆ, ಹಾರ್ದಿಕ್ ಪಾಂಡ್ಯ ಅವರು ಬೌಲಿಂಗ್ ಹಾಕಿ ಜಸ್ಟ್ ಅಲ್ಲೇ ಡಗೌಟ್ ಕಡೆಗಾದ್ರೆ ಬಂದಿರ್ತಾರೆ ಅಂತ ಹೇಳ್ಬೋದು. ಅಲ್ಲೇ ಡಗೌಟ್ ಅಲ್ಲಿ ಆದ್ರೆ ಬೌಂಡ್ರಿ ಲೈನ್ ಅಲ್ಲಿ ಆದ್ರೆ ನಿಂತಿರ್ತಾರೆ. ಅಲ್ಲಿ ನಿಂತಂತ ಹಾರ್ದಿಕ್ ಪಾಂಡ್ಯ ಬಂದ್ಬಿಟ್ಟು ಬ್ಯಾಟಿಂಗ್ ನಲ್ಲಿ ಬಂದ್ಬಿಟ್ಟು ಸೌತ್ ಆಫ್ರಿಕಾದ ಡೆವಿಡ್ ಬ್ರಾವೆಸ್ ಮತ್ತು ಡೇವಿಡ್ ಮಿಲ್ಲರ್ ಆದ್ರೆ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇರ್ತಾರೆ. ಅದೇ ಜಸ್ಟ್ ಹಾರ್ದಿಕ್ ಪಾಂಡ್ಯ ಅವರು ಬೌಲಿಂಗ್ ಹಾಕಿ ಬಂದಿರ್ತಾರೆ ಅಂತ ಹೇಳ್ಬೋದು. ಮತ್ತು ಹಾರ್ದಿಕ್ ಪಾಂಡ್ಯ ನೋ ಬಾಲ್ಗೆ ಒಂದು 6 ಆದ್ರೆ ಹೊಡಿಸಿಕೊಂಡಿರ್ತಾರೆ. ಅವಾಗ ಮೂಮೆಂಟಮ್ ಕೂಡ ಚೇಂಜ್ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಮಿಲ್ಲರ್ ಆವಾಗಲೇ ಮೂಮೆಂಟ್ ಕೂಡ ತಮ್ಮ ಕಡೆಗಾದ್ರೆ ವಾಲಿಸಿಕೊಳ್ತಾರೆ ಮಿಲ್ಲರ್ ಅವರ ಬ್ಯಾಟ್ ನಿಂದ. ಮಿಲ್ಲರ್ 6 ಹೊಡೆದಿರೋ ಕಾರಣದಿಂದಾಗಿ ಮಿಲ್ಲರ್ ಕೂಡ ಅಲ್ಲೇ ಫಾರ್ಮ್ಗೆ ಆದ್ರೆ ಬಂದ್ಬಿಡ್ತಾರೆ ಅಂತಾನೆ ಹೇಳ್ಬೋದು. ಅವಾಗ ಬಂದ್ಬಿಟ್ಟು ಇಲ್ಲಿ 6 ಹೊಡಿಸ್ಕೊಂಡು ಹಾರ್ದಿಕ್ ಪಾಂಡ್ಯ ಈ ಕಡೆ ಡಗೌಟ್ ಕಡೆಗೆ ಬರ್ತಾ ಇರಬೇಕಾದ್ರೆ ಅಲ್ಲಿ ನಮ್ಮ ಟೀಮ್ ಇಂಡಿಯಾದ ಹೆಡ್ ಕೋಚ್ ಮತ್ತು ಎಲ್ಲ ಅಸಿಸ್ಟೆಂಟ್ ಕೋಚ್ ಎಲ್ಲ ಪ್ಲೇಯರ್ಸ್ ಬಂದ್ಬಿಟ್ಟು ಅಲ್ಲೇ ಇರ್ತಾರೆ ಅಂತಾನೆ ಹೇಳ್ಬೋದು. ಅಲ್ಲೇ ಇದ್ದಾಗ ಹಾರ್ದಿಕ್ ಪಾಂಡ್ಯನ ಕರೆದು ಗೌತಮ್ ಗಂಭೀರ್ ಈ ರೀತಿ ಆದ್ರೆ ಹೇಳ್ತಾರೆ, ಹಾರ್ದಿಕ್ ಪಾಂಡ್ಯ ಅವರೇ ನಾವು ಪ್ಲಾನ್ ಮಾಡಿರೋದೇನು, ನೀವು ಮಾಡ್ತಾ ಇರೋದೇನು ಅಂತ ಕೇಳಿದಾಗ ಹಾರ್ದಿಕ್ ಪಾಂಡ್ಯ ಅವರು ನಗುತ್ತಾರೆ ಅಂತ ಹೇಳ್ಬೋದು ಗೌತಮ್ ಗಂಭೀರ್ ಮಾತಿಗೆ. ಆವಾಗ ಇನ್ನೂ ಕೋಪಗೊಳ್ತಾರೆ ಅಂತ ಹೇಳ್ಬೋದು ಗಂಭೀರ್ ಅವರು. ಇನ್ನು ನಾನು ಪ್ಲಾನ್ ಹೇಳಿದ್ದೇನು, ನೀವು ಮಾಡ್ತಾ ಇರೋದೇನು ಮತ್ತು ಪಂದ್ಯದಲ್ಲಿ ಏನೆಲ್ಲ ಮಾಡ್ತಾ ಇದ್ದೀರಾ, ಜನರು ನಮ್ಮ ಮೇಲೆ ಆಕ್ರೋಶ ಹೊರಹಾಕ್ತಾರೆ, ನೀವೇನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಹಾರ್ದಿಕ್ ಪಾಂಡ್ಯ ಅವರು ನಗುತ್ತಾರೆ ಅಂತ ಹೇಳ್ಬೋದು ಗೌತಮ್ ಗಂಭೀರ್ ಮಾತಿಗೆ. ಇದಕ್ಕೆ ಪ್ರತಿಕ್ರಿಯಿಸಿದಂತ ಗೌತಮ್ ಗಂಭೀರ್ ಅವರು ಪಂದ್ಯ ಮುಗಿದ ಬಳಿಕ ಮಾತನಾಡಿದ ಬಳಿಕ ಈ ರೀತಿ ಆದ್ರೆ ಹೇಳಿದ್ದಾರೆ. ಪಂದ್ಯ ಮುಗಿದ ಬಳಿಕ ಮಾತನಾಡಿದಂತ ಗಂಭೀರ್ ಅವರು, ಹಾರ್ದಿಕ್ ಪಾಂಡ್ಯ ಅವರು ನಾನು ಹೇಳಿದ್ರು ಕೇಳಲಿಲ್ಲ ಮತ್ತು ನಮ್ಮ ಟೀಮ್ ಇಂಡಿಯಾದ ಬೌಲಿಂಗ್ ಪ್ಲಾನ್ ಬೇರೆನೇ ಇತ್ತು, ಆದ್ರೆ ನಮ್ಮ ಆಟಗಾರರು ಬೇರೆನೆ ಮಾಡಿದ್ರು ಪಂದ್ಯದಲ್ಲಿ ಅಂತಂದು ಗೌತಮ್ ಗಂಭೀರ್ ಆದ್ರೆ ಆಕ್ರೋಶ ಹೊರ ಹಾಕಿದ್ರ ಅಂತ ಹೇಳ್ಬೋದು. ಇನ್ನು ಹಾರ್ದಿಕ್ ಪಾಂಡ್ಯಗೂ ಕೂಡ ಸ್ವಲ್ಪ ಬೈತಾರೆ ಅಂತಾನೆ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಅವರು ತುಂಬಾನೇ ಓವರ್ ಆಗಿ ಆಡ್ತಾ ಇದ್ದಾರೆ ಮತ್ತು ಯಾಕೋ ಗೊತ್ತಿಲ್ಲ. ಮತ್ತು ಹಾರ್ದಿಕ್ ಪಾಂಡ್ಯ ಅವರು ನಿನ್ನೆ ಬೌಲಿಂಗ್ ನಲ್ಲಿ ಕಳಪೆ ಬೌಲಿಂಗ್ ಅಂತಾನೆ ಹೇಳ್ಬೋದು. ಆ ರೇಂಜ್ ಗಾದ್ರೆ ನಿನ್ನೆ ಬೌಲಿಂಗ್ ಆದ್ರೆ ಮಾಡಿದ್ರು. ಇನ್ನಷ್ಟು ಮಾತನಾಡಿದಂತ ಗಂಭೀರ್ ಅವರು ಈ ರೀತಿ ಆದ್ರೆ ಹೇಳ್ತಾರೆ, ಮಿಲ್ಲರ್ ಅವರು ಹಾರ್ದಿಕ್ ಪಾಂಡ್ಯಗೆ ಒಂದು 6 ಆದ್ರೆ ಹೊಡೆದಿರ್ತಾರೆ ನೋ ಬಾಲ್ ಅಲ್ಲಿ. ಆವಾಗ ಅಲ್ಲೇ ಬೌಂಡ್ರಿಯಲ್ಲಿ ಲೈನ್ ನಲ್ಲಿ ಆದ್ರೆ ನಿಂತಿರ್ತಾರೆ. ನಾನು ಕರೆದು ಹಾರ್ದಿಕ್ ಪಾಂಡ್ಯಗೆ ಈ ರೀತಿ ಆದ್ರೆ ಹೇಳುತ್ತೇನೆ, ಹಾರ್ದಿಕ್ ಪಾಂಡ್ಯ ಅವರೇ ನಾವು ಪ್ಲಾನ್ ಮಾಡಿರೋದೇನು, ನೀವು ಬೌಲಿಂಗ್ ಆಗ್ತಾ ಇರೋದೇನು ಅಂತ ಕೇಳಿದಾಗ ಅವರು ಹಾರ್ದಿಕ್ ಪಾಂಡ್ಯ ಅವರು ನನಗೆ ರೆಸ್ಪಾನ್ಸೇ ಮಾಡೋದಿಲ್ಲ ಮತ್ತು ಹಾರ್ದಿಕ್ ಪಾಂಡ್ಯ ನನಗೆ ಸ್ವಲ್ಪನೂ ಕೂಡ ಮರ್ಯಾದೆನೆ ಕೊಡೋದಿಲ್ಲ, ನಗುತ್ತಾರೆ ನಾನು ನೋಡಿ ಅಂತ ಅಂದು ಗೌತಮ್ ಗಂಭೀರ್ ಆದ್ರೆ ಹಾರ್ದಿಕ್ ಪಾಂಡ್ಯ ಮೇಲೆ ಆಕ್ರೋಶ ಹೊರಹಾಕ್ತಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಹಾರ್ದಿಕ್ ಪಾಂಡ್ಯ ಏನ್ ಮಾಡಿದಾರಂತ ಗೊತ್ತಿಲ್ಲ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಗೇಮ್ ಪ್ಲಾನ್ ಬೇರೆ ಮಾಡಿದ್ರಂತೆ. ಈ ಒಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ನಿನ್ನೆ ಬೌಲಿಂಗ್ ನಲ್ಲಿ ಕಳಪೆ ಬೌಲಿಂಗ್ ಮಾಡಿರೋ ಕಾರಣದಿಂದಾಗಿ ಗಂಭೀರ್ ಅವರು ಇವರ ಮೇಲೆ ಆಕ್ರೋಶ ಹೊರ ಹಾಕಿದ್ದಾರೆ ಅಂತ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ನಿನ್ನೆ ಬ್ಯಾಟಿಂಗ್ ನಲ್ಲೂ ಬೌಲಿಂಗ್ ನಲ್ಲಿ ಎರಡರಲ್ಲೂ ಕೂಡ ಕಳಪೆ ಪ್ರದರ್ಶನ ಆದ್ರೆ ತೋರಿದೆ. ಒಬ್ಬ ಪ್ಲೇಯರ್ ಅಂದ್ರೆ ಬೂಮ್ರಾ ಅವ್ರನ್ನ ಬಿಟ್ರೆ ಬೇರೆ ಯಾವ ಪ್ಲೇಯರ್ ಕೂಡ ನಮ್ಮ ಟೀಮ್ ಇಂಡಿಯಾದ ಪರ ಹೇಳಿಕೊಳ್ಳುವಂತ ಪ್ರದರ್ಶನನೇ ಕೊಡ್ಲಿಲ್ಲ. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಬಾರಿ 2026ರ ವಿಶ್ವಕಪ್ನ ಸೂಪರ್ 8ರ ಮೊದಲನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಹೀನಾಯ ಗೇಡಿತನದಿಂದ ಆದ್ರೆ ಸೋತಿದೆ. ಹೌದು, ನಮ್ಮ ಭಾರತ ತಂಡ 111ಕ್ಕೆ ಆಲ್ಔಟ್ ಆಗಿದೆ ಅಂತಂದ್ರೆ ಯಾವ ಕ್ರಿಕೆಟ್ ಪ್ಲೇಯರ್ ಕೂಡ ನಂಬೋದಿಲ್ಲ ಮತ್ತು ಎಂತ ದಿಗ್ಗಜ ಎಕ್ಸ್ಪರ್ಟ್ ಕೂಡ ನಂಬೋದಿಲ್ಲ ಅಂತ ಹೇಳ್ಬೋದು. ಆ ರೇಂಜ್ಗೆ ನಿನ್ನೆ ನಮ್ಮ ಇಂಡಿಯಾ ಬ್ಯಾಟಿಂಗ್ ಆದ್ರೆ ಕಳಪೆ ಬ್ಯಾಟಿಂಗ್ ಆದ್ರೆ ತೋರಿಸಿದೆ. ಹೌದು, ನಮ್ಮ ಟೀಮ್ ಇಂಡಿಯಾದಲ್ಲೇ ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್ಸ್ ಆದ್ರೆ ಇರೋದು. ಆದ್ರೂ ಕೂಡ 111 ರನ್ಗಳಿಗೆ ಆಲ್ಔಟ್ ಆಗಿದೆ ಅಂತಂದ್ರೆ ಪ್ರತಿಯೊಬ್ಬರು ಯಾರಿಗೆ ಆಗ್ಲಿ ನಂಬಲು ಸಾಧ್ಯವಾಗುವುದಿಲ್ಲ. ಇನ್ನು ನಿಮ್ಮ ಪ್ರಕಾರ ಏನ್ ಅನ್ಸುತ್ತಂತ ಕಮೆಂಟ್ ಮಾಡಿ. ಇನ್ನು ನಿನ್ನೆ ಪಂದ್ಯದಲ್ಲಿ ಬಂದ್ಬಿಟ್ಟು ಈ ರೀತಿ ಆದ್ರೆ ಘಟನೆ ನಡೆದಿದೆ ಮತ್ತು ಗೌತಮ್ ಗಂಭೀರ್ ಮತ್ತು ಹಾರ್ದಿಕ್ ನಡುವೆ ಈ ತರ ಆದ್ರೆ ಮಾತುಕತೆ ಆದ್ರೆ ಆಗಿದೆ ಅಂತೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಗೌತಮ್ ಗಂಭೀರ್ ಗೇಮ್ ಪ್ಲಾನ್ ಮಾಡಿದ್ದೆ ಬೇರೆ ಅಂತೆ, ಹಾರ್ದಿಕ್ ಪಾಂಡ್ಯ ಅಲ್ಲಿ ಹಾಕಿರೋದೇ ಬೇರೆ ಅಂತೆ. ಗೌತಮ್ ಗಂಭೀರ್ ಅವರು ಆದ್ರೆ ಸ್ಪಷ್ಟನೆ ಉತ್ತರನಾದ್ರೆ ಕೊಟ್ಟಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ಜಿಂಬಾಬ್ವೆ ಮತ್ತು ವೆಸ್ಟ್ ಇಂಡೀಸ್ ನಡುವೆ 2ರ ಪಂದ್ಯದಲ್ಲೂ ಕೂಡ ಗೆದ್ದುಕೊಂಡು ನಮ್ಮ ಭಾರತ ತಂಡ ಸೆಮಿಫೈನಲ್ಗೆ ಹೋಗುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.